ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಪ್ರಪಂಚ. ಇವತ್ತು ನನ್ನ ಬರ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಇದಂತೂ ತುಂಬ ತುಂಬ ಸ್ಪೆಷಲ್ ಆಗಿತ್ತು. ಯಾಕೆ ಅಂತ ಮುಂದೆ ಹೇಳ್ತೀನಿ. ಬಟ್ ನಾನು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು, ನಾನು ತುಂಬ ಇಷ್ಟಪಡೋ ದೇವರಿದು, ನಮ್ಮ ಮನೆ ಹತ್ರನೇ ನಿಯರ್ ಇದೆ. ಸೊ ಮಾರಮ್ಮ ಅಂತ. ಸೊ ಅಲ್ಲಿ ಹೋಗಿ ಆಶೀರ್ವಾದ ಪಡ್ಕೊಂಡು ಹಂಗೆ ನನ್ನ ಫ್ರೆಂಡ್ ಜೊತೆ ಸ್ವಲ್ಪ ಆಚೆ ಹೋಗಿದ್ದೆ. ಆ್ಯಂಡ್ ಇದಂತೂ ನನಗಂತೂ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವೆಲ್ಲ ಆಲ್ಮೋಸ್ಟ್ ಒಂದು 1 ಇಯರ್ ಆಗಿತ್ತು ಅನಿಸುತ್ತೆ ಮೀಟ್ ಮಾಡಿ. ಸೊ ನನ್ನ ಬರ್ತ್ಡೇ ದಿನ ಇವ್ರು ಬಂದಿದ್ದಿದ್ದು ನನಗೆ ಸರ್ಪ್ರೈಸ್ ಅಂತ ಅನಿಸ್ತು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಬರ್ತಿದ್ರಲ್ಲ, ಇವ್ರ ಹೆಸರು ಅರ್ಚನಾ ಅಂತ. ಇವ್ರು ಹೆಂಗೆ ಪ್ಲ್ಯಾನ್ ಮಾಡಿದರು ಅಂದರೆ, ಎಲ್ಲ ಅವ್ರ ಮನೆ ಇರೋದು ಜೆ ಪಿ ನಗರು. ನಮಗೆ ರೆಸ್ಟೋರೆಂಟ್ ಬುಕ್ ಮಾಡಿದ್ದು ಇವರೇನೆ, ಅದೂ ಜೆ ಪಿ ನಗರು. ಅವ್ರ ಮನೆಯಿಂದ ಅಲ್ಲಿಗೆ ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ. ಸೊ ಆದರೂ ಎಲ್ಲರಿಗಿಂತ ಲೇಟಾಗಿ ಬಂದಿದ್ದಾರೆ. ಸೊ ಎಲ್ಲ ಗ್ರೂಪಲ್ಲೆಲ್ಲ ಫ್ರೆಂಡ್ಶಿಪ್ಪಲ್ಲೂ ಫ್ರೆಂಡ್ಸ್ ಮಧ್ಯ ಇಂಥವ್ರು ಇದ್ದೇ ಇರ್ತಾರಲ್ಲ. ಸೊ ಅಂಥವ್ರು ಯಾರಾದರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಆಮೇಲೆ ನಾವು ಸ್ಟಾರ್ಟರ್ಸ್ ಆರ್ಡ್ರ್ ಮಾಡಿದ್ವಿ. ಸೊ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವೇನೇನು ಆರ್ಡ್ರ್ ಮಾಡಿದ್ವೋ ಎಲ್ಲನೂ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಅಂತ ಅನ್ಸಿದ್ರೂ ಬಟ್ ಟೇಸ್ಟಿ ವೈಸ್ ಟೂ ಗುಡ್ ಅಂತಲೇ ಹೇಳ್ಬೋದು. ಎಲ್ಲ ಆರ್ಡ್ರ್ ಮಾಡಿದ್ವಿ. ಮತ್ತು ಅಲ್ಲಿನ ಆ್ಯಂಬಿಯನ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ಅಲ್ಲಿ ಹೋಗಿರೋದ್ರಿಂದ ನನಗಂತೂ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ನಮಗೆ ಅಂತೂ ಒಂದು ಸ್ವಲ್ಪ ಮಚ್ ನೀಡೆಡ್ ಬ್ರೇಕ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಒಂದು ಸ್ವಲ್ಪ ಬ್ರೇಕ್ ಬೇಕಾಗಿತ್ತು. ಸೊ ಈ ಒಂದು ದಿನ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ಆಮೇಲೆ ಹಂಗೆ ಅಲ್ಲೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರು ಬರ್ತಡೇ ಕೇಕ್ ತಂದಿದ್ದರು. ಕೇಕ್ ಕಟ್ ಮಾಡಿ ಒಂದು ರೀಲ್ಸ್ ಮಾಡಿಕೊಂಡು, ಆಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತು ನಾನು ರಿಟರ್ನ್ ಆಗಬೇಕಾಗಿತ್ತು. ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಜೊತೆ ಹೋಗಬೇಕಾಗಿತ್ತು. ಅವರು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಬಟ್ ಎಲ್ಲಿಗೆ ಅಂತ ನನಗೆ ಹೇಳಿರಲಿಲ್ಲ. ಸೊ ನಾವು ಏಷ್ಯಾಸ್ ಲಾರ್ಜೆಸ್ಟ್ ಪಬ್ ಓಯಾ ಕರ್ಕೊಂಬಂದಿದ್ರು. ನಾನು ಪ್ರೀವಿಯಸ್ ಡೇಸ್ಗಳಲ್ಲಿ ಹೇಳ್ತಿದ್ದೆ, ನಾನು ಇಲ್ಲಿ ಹೋಗಬೇಕು ಅಂತ. ಎಷ್ಟೊಂದು ಜನ ರೀಲ್ಸ್ ಎಲ್ಲ ಮಾಡ್ತಿದ್ರಲ್ಲ, ನಾನು ಇಲ್ಲಿಗೆ ಹೋಗಬೇಕು ಅಂತ ಹೇಳಿದ್ದೆ ಅಷ್ಟೇ. ಬಟ್ ನನಗೆ ಪ್ರತಿ ಸತಿ ಬರ್ತ್ಡೇಗೆ, ಆ್ಯನಿವರ್ಸರಿಗೆ ಎಲ್ಲಾದರೂ ಒಂದು ಪಬ್ಬಿಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ರೆಸ್ಟೋರೆಂಟ್ಸ್ಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಅಂದ್ಕೊಂಡೆ ಎಲ್ಲ ಡಿನ್ನರ್ಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸತಿ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇದಂತೂ ನನಗೆ ತುಂಬ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ನನಗಂತೂ ಇಷ್ಟ ಆಯಿತು. ಯಾಕೆ ಅಂದರೆ ಎಲ್ಲನೂ ಫುಲ್ ಕ್ಲೀನಾಗಿದೆ. ಆ್ಯಂಡ್ ಇಲ್ಲಿ ಕಪಲ್ಸೇ ಅಲ್ಲ, ಫ್ಯಾಮಿಲಿ ಸಹ ಬರ್ಬೋದು. ಆ್ಯಂಡ್ ಇಲ್ಲಿ ಪೆಟ್ ಲವರ್ಸ್ ಯಾರ್ಯಾರಿದ್ದೀರೋ ಅವರು ಸಹ ಪೆಟ್ಸ್ನ ಅವ್ರು ಕರ್ಕೊಂಬರ್ಬೋದು. ಎಷ್ಟೊಂದು ಪಬ್ಗಳಲ್ಲಿ ಪೆಟ್ಸ್ಗೆ ಅಲೋನೇ ಮಾಡಲ್ಲ, ಬಟ್ ಇಲ್ಲಿ ಪೆಟ್ಸ್ಗೆ ಅಲೋ ಮಾಡ್ತಾರೆ. ಬಟ್ ನಾನು ಎಷ್ಟೊಂದು ಡಾಗ್ಸ್ನೆಲ್ಲ ಕರ್ಕೊಂಬಂದಿದ್ರು, ಅವ್ರಿಗೂ ಸಹ ತಿನ್ನಿಸ್ತಾಯಿದ್ರು. ನಾನು ನೋಡಿದ್ದೀನಿ, ಬೇರೆ ಪಬ್ಸ್ಗಳೆಲ್ಲ ನಾನು ನೋಡಿಲ್ಲ, ಬಟ್ ಇಲ್ಲಿ ಅದಕ್ಕೆ ಅಲೋ ಮಾಡ್ತಾರೆ. ಸೊ ಇದು ಖುಷಿ ಆಗುತ್ತೆ ತುಂಬ. ಆಮೇಲೆ ನಾವಿಲ್ಲಿ ಪಿಜ್ಜಾ ಆರ್ಡ್ರ್ ಮಾಡಿದ್ರು. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾನು ಎಷ್ಟೊಂದು ಜನ ಹತ್ರ ಪೆಟ್ಸ್ ಇರೋದು ನೋಡಿದ್ದೀನಿ ನಾನು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಅವ್ರು ಹೇಳ್ತಾಯಿದ್ರು, ನಿಂಗೇನು ಫುಡ್ ಬೇಕೋ ನೀನು ಆರ್ಡ್ರ್ ಮಾಡು, ನಿನ್ಗೇನು ಇಷ್ಟ ಬರುತ್ತೋ ನೀನು ಅದನ್ನು ಆರ್ಡ್ರ್ ಮಾಡು ಅಂತ ಹೇಳ್ತಾಯಿದ್ರು. ತಂದೂರಿ ಅಂತ ಹೇಳಿದ್ನಲ್ಲ, ಸ್ಮೋಕಿ ತುಂಬಾ ಚೆನ್ನಾಗಿತ್ತು. ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಮೋಕಿ ತಂದೂರಿ. ಆಮೇಲೆ ನೆಕ್ಸ್ಟು ಬೆಲ್ಜಿಯಮ್ ಐಸ್ ಕ್ರೀಮ್. ಅದಂತೂ ಐಸ್ ಕ್ರೀಮ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಯಾರೇ ಬಂದರೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಬಟ್ ಅವ್ರು ಸರ್ವ್ ಮಾಡ್ತಾರಲ್ಲ, ಅದೂ ಅಷ್ಟೇ ತುಂಬಾ ಸಖತ್ತಾಗಿತ್ತು. ನಾನಂತೂ ತುಂಬ 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 ಎಂಜಾಯ್ ಮಾಡಿದೆ. ಏನು ಇಡೀ ದಿನವೇ ಒಂಥರ ಸರ್ಪ್ರೈಸ್ ಥರ ಇತ್ತು. ನನಗೆ ತುಂಬಾ ಖುಷಿಯಾಯಿತು. ಆ್ಯಂಡ್ ಆಮೇಲೆ ಅಲ್ಲಿಂದ ಬಂದಮೇಲೆ ನೈಟು, ಸೊ ಇದು ನನ್ನ ಹಸ್ಬೆಂಡ್ ಅವ್ರ ಕಾರಲ್ಲೇ ಅವರೇ ಮಾಡಿದ್ದಿದ್ದು.
ಇದಂತೂ ನನಗೆ ಪ್ರೀಷಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂಗೆಲ್ಲ ಮಾಡ್ತಾರವರು ಅಂತ. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು. ಅವರು ನನಗೋಸ್ಕರ ಇಡೀ ದಿನ ನನಗೆ ಅಂತಲೇ ಅವರು ಟೈಮ್ ಕೊಟ್ಟಿರೋದು. ಆ್ಯಂಡ್ ಈ ಥರದಲ್ಲೆಲ್ಲ ಅವರು ತುಂಬಾ ಯಾವಾಗೂ ಮುಂದೆ ಇರ್ತಾರೆ. ಸೊ ಇವತ್ತು ಅವಳ ದಿನ, ಆವತ್ತು ಹಿಂದಿನ ದಿನನೋ ಇಲ್ಲ ವಾರದಲ್ಲೋ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ನಿಂಗೆ ಯಾವ ಬಟ್ಟೆ ಬೇಕು ತಗೋ ಅಂತ ಹೇಳ್ತಾರೆ. ಪ್ರತಿ ಸತಿನೂ ನನಗೆ ನನ್ನ ಖುಷಿ ಪಡಿಸ್ಬೇಕು ಅಂತಲೇ ಅವ್ರು ನೋಡ್ತಾರೆ. ಸೊ ಹಾಗಾಗಿ ನನಗೆ ಇವೆಲ್ಲನೂ ನನಗೆ ಇವೆಲ್ಲ ಮಾಡೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಾನು ಅವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡದಿರ ಇರ್ಬೋದು. ಬಟ್ ಇವೆಲ್ಲ ತುಂಬ ಖುಷಿ ಕೊಡೋವಂಥ ವಿಚಾರಗಳು. ಪ್ರತಿದಿನವೂ ಅವಳು ಖುಷಿಯಾಗಿರಬೇಕು, ಮತ್ತು ಇವತ್ತು ಅವಳ ಬರ್ತಡೇ, ಅವಳಿಗೆ ಹೆಂಗೆ ಇಷ್ಟ ಬರುತ್ತೋ ಅವಳು ಹಂಗಿರಲಿ, ನಾನು ಅವಳನ್ನ ಖುಷಿ ಪಡಿಸ್ಬೇಕು ಅಂತ ಫೈಟ್ ಮಾಡೋದಿದೆಯಲ್ಲ, ಅದು ತುಂಬ ಗ್ರೇಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.